ಬದುಕಬಲ್ಲದು ಮರವು 300 ವರ್ಷ, ಇರಲಾರ ನರನು ಬರೀ 100 ವರ್ಷ. ಬಿಸಿಲ ಬೇಗೆಗೆ ಬೆಂದು ಚಳಿ ಮಳೆಯಲ್ಲಿ ನೆನೆದು ಕೊಳೆತಂತಹ ಕಸಗೊಬ್ಬರ ತಿನ್ನುವಂತಹ ಮರಕ್ಕೆ ಸರಿ ಸಾಟಿಯೇ ನರನ ಬದುಕಿಗಿದ್ದು ನಾಚಿಕೆ. ಇಂದು ಬೆಳೆದಿಹುದು ಮರವು ಎಮ್ಮರವಾಗಿ, ಬೇರ ನಂಬಿಹ ಮಣ್ಣ ಸ್ಥಿರವಾಗಿ. ಬಂದ ದಾರಿಯನ್ನ ಮರೆತ ಮನುಜನೇ, ಕಲಿಸಿತು ನಿನಗೆ ಒಂದೊಂದು ಪಾಠವ ಬದುಕಿಗಾಗಿ. ನೀವು ಕೊರೋನಾ ನೋಡಿದಿರಲ್ಲ ನೀವೆಲ್ಲ. ಕಲಿಸಿತು ಪಾಠವು ಬದುಕಿಗಾಗಿ. ದೂರದಲ್ಲಿರುವ ಮರಕ್ಕೆ ನೀರನ್ನ ಎರೆಯುವರಿಲ್ಲ, ಯಾರು ನೀರನ್ನ ಎರೆಯುವರಿಲ್ಲ. ಮರವು ಬುಷ್ಟಾನ್ನ ಭೋಜನ ಕೇಳಲಿಲ್ಲ, ಮರಕ್ಕೆ ನೆಲೆ ಇಲ್ಲ, ಮನಗಲು ಮನೆ ಇಲ್ಲ. ಅದು ನಿಂತ ನೆಲದಲ್ಲೇ ತನ್ನ ಸಂತಸವನ್ನ ಬೀರುವುದು, ತನ್ನ ಋಷಿ ಮುನಿಗಳಿಗೊಂದು ಆಶ್ರಯವನ್ನ ಕೊಡುವುದು. ಎಲ್ಲವನ್ನ ಪಡೆದ ಮನುಜ ಮರದಿಂದ, ಮರಕ್ಕೇನು ಕೊಡಲಿಲ್ಲ. ನಾವು ಏನು ಕೊಟ್ಟಿದ್ದೀವಿ? ಏನೂ ಕೊಡಲಿಲ್ಲ. ಮರವು ಮಾತ್ರ ಕೊಡುವುದನ್ನ ಬಿಡಲೇ ಇಲ್ಲ. ಮಡದಿಗೊಂದು ಹೂವು ಮುಡಿಸಿ, ಮಗುವಿಗೊಂದು ಹಣ್ಣ ತಿನ್ನಿಸಿ, ಮನೆಗೆ ಒಂದು ತೊಲೆಯನ್ನ ಇಟ್ಟು ಸೂರನ್ನ ಕಟ್ಟಿದ್ದು ಮರದಿಂದ, ಕೊನೆಗೆ ಅಡಿಗೆ ಮಾಡಿ ಅನ್ನ ಬೆಂದು ತಿಂದಿದ್ದು ಮರದಿಂದ. ಬಾಳಿನ ಉದ್ದಕ್ಕೂ ಫಲವ ಕೊಟ್ಟ ಮರವ ನೀನು ಸುಟ್ಟು, ತಿಂದ ಋಣದಲ್ಲಿ ಸ್ವಲ್ಪ ತೀರಿಸು. ಮತ್ತೆ ಗಿಡವನ್ನ ನೆಟ್ಟಿ ಬೆಳೆಸಿದ ಒಂದೊಂದು ಗಿಡವು ಮೆಟ್ಟಿ ಹಿಡಿಯುವುದು ನಿನ್ನ. ಹಸಿರು ಉಳಿಯದೆ ಮನುಷ್ಯನ ಉಸಿರು ಉಳಿಯುವುದಿಲ್ಲ. ಇದು ಮನುಜನ ಬಾಳಿಗೆ ಒಳೆಯುತ್ತಲ್ಲ. ನೀವೆಲ್ಲ ಮಾಡ್ತಾ ಇದ್ದೀರಾ. ಇದು ಮನುಜನ ಬಾಳಿಗೆ ಒಳೆಯುತ್ತಲ್ಲ. ಒಬ್ಬೊಬ್ಬರೊಂದೊಂದು ಗಿಡದಂತೆ, ಊರಿಗೆ ಒಂದು ವನದಂತೆ. ಆಧುನಿಕ ಬದುಕಿಗೆ ಇದು ಸಾಲದಂತೆ. ಒಬ್ಬೊಬ್ಬ ಮನುಜನಿಗೆ ಒಂದೊಂದು ಗಿಡದಂತೆ, ಊರಿಗೆ 10 ಮರವನ್ನ ಬೆಳೆಸಿದರೆ ಪರಿಸರವು ನಮಗಿಲ್ಲ ಚಿಂತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಭಗವಂತ ಒಳ್ಳೇದು ಮಾಡಲಿ. ಮುಂದಿನ ಪೀಳಿಗೆಗೆ ನೀವೊಂದು ಮಾದರಿ ಆಗ್ತೀರಾ. ಪ್ರತಿಯೊಬ್ಬರು ಒಂದೊಂದು ಗಿಡ. ಜೀವನದಲ್ಲಿ ಏನು ಹೊತ್ಕೊಂಡು ಹೋಗೋದಿಲ್ಲ. ನಾವೇನು ಪ್ರಕೃತಿಯನ್ನು ಪಡಿತಾ ಇದ್ದೀವಿ. ಒಂದೊಂದು ಗಿಡವನ್ನು ನೆಟ್ಟಿ ಮುಂದಿನ ಪೀಳಿಗೆಗೆ ನಾವು ಮಾದರಿ ಆಗಬೇಕು ಅಂತ ನಿಮಗೆಲ್ಲ ಮಾಡ್ತಾ ಇದ್ದೀರಾ. ಭಾಳ ಖುಷಿ. ಥ್ಯಾಂಕ್ ಯು. ಒಬ್ಬರಿಗೆ ಉಸಿರಾಡೋದಕ್ಕೆ 7 ಮರ ಬೇಕು. ಆದ್ರೆ ಬೆಂಗಳೂರಿನಂತ ನಗರದಲ್ಲಿ 10 ಜನಕ್ಕೆ 1 ಮರ ಇದೆ. ಸೊ ಹೀಗಾಗಿ ಗ್ರೀನ್ ಕವರ್ ಇಂಪ್ರೂವ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ವಿಶೇಷವಾಗಿ ಜೂನ್ 27ಕ್ಕೆ ಬೆಂಗಳೂರಿನಲ್ಲಿ ಇಡೀ ಊರಿನಲ್ಲೇನೆ ಒಂದು ರೀತಿಯ ಸಂಭ್ರಮಾಚರಣೆಯಲ್ಲಿ ನಾವು ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ನಿಮ್ಮ ಮೂಲಕ ಕ್ಲೀನ್ ಬಸವನಗುಡಿಯ ಎಲ್ಲ ಯುವತಿಯರ ಮುಖಾಂತರ ನಾನು ಕರೆ ಕೊಡ್ತಾ ಇದ್ದೀನಿ. 27ಕ್ಕೆ ಬನ್ನಿ, ನಮ್ಮ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದೇ ದಿನ 30,000 ಗಿಡಗಳನ್ನು ಹಾಕುವಂಥ ಒಂದು ಬೃಹತ್ ಕಾರ್ಯಕ್ರಮ ಇದೆ. ಗಿಡ ಹಾಕೋದು ಎಷ್ಟು ಮುಖ್ಯವೋ, ಮುಂದಿನ 3 ವರ್ಷ ಅಂದರೆ 36 ತಿಂಗಳು ನೀರು ಹಾಕಿ ನೋಡ್ಕೊಳ್ಳೋದು, ಅದರಲ್ಲೂ ನಮ್ಮ ಜೊತೆಗಿರಿ ಅಂತ ಕೇಳ್ಕೊಳ್ತೀವಿ.